ಉತ್ಸಾಹವನ್ನು ನಮ್ಮಲ್ಲಿ ಮೂಡಿಸುವುದು ಶ್ರೀ ಲಕ್ಷ್ಮೀಶ ಚಿಂತಕರು ಕ್ಷೇತ್ರಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ಕೂಡ ಸಂತೋಷದಾಯಕವಾದಂತಹ ವಿಷಯ. ಅವರನ್ನ ಪ್ರೀತಿ ಪೂರ್ವಕವಾಗಿ ವಿಶೇಷ ಉಪನ್ಯಾಸವನ್ನು ನೀಡಿ ಆರ್ಥಿಕವಾಗಿ ಸ್ವಾಗತಿಸುತ್ತಾರೆ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತತ್ಸೈ 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 ನಮೋ ನಮಃ. ಮಹಾಲಿಂಗನ ಸಾನ್ನಿಧ್ಯಕ್ಕೆ ಶರಣಾಗಿ ಅಮ್ಮ ಕಾವೇರಿಯ ಸ್ಮರಿಸ್ತಾ ಸಾನ್ನಿಧ್ಯದ ಎಲ್ಲ ದೈವತಾಶಕ್ತಿಗಳೇ, ವೇದಿಕೆಯನ್ನು ಪವಿತ್ರಗೊಳಿಸಿದ್ದ ಎಳನೀರು ಮಠಾಧೀಶರನ್ನ ಮನಸ್ಸನ್ನು ನಮಸ್ಕರಿಸಿದ ತಮ್ಮ ತಪಸ್ವಿ ಬದುಕಿನಿಂದ ಸಮಾಜವನ್ನು ಶ್ರೀಮಂತಗೊಳಿಸ್ತಾ ಇರುವ ವಾಸುದೇವ ತಂತ್ರಿಗಳನ್ನು ನಮಿಸುತ್ತಾ ಇದಂ ಬ್ರಾಹ್ಮಣ ಇದಂ ಕ್ಷಾಂತವಾನ್ ತಪತ್ವ ಪ್ರವೇಶತಂತ್ರಿಗಳನ್ನು ಗೌರವಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಬಂದಿರುವ ಎಲ್ಲ ಬಂಧುಗಳೇ ನಮಸ್ಕಾರ. ಮಹಾಲಿಂಗೇಶ್ವರ ಸನ್ನಿಧಿ ತುಂಬಾ ಎತ್ತರ ಜಾಗದಲ್ಲಿದೆ, ಎತ್ತರದಲ್ಲಿದೆ. ನಮ್ಮ ಎಲ್ಲ ಕ್ಷೇತ್ರಗಳು ಹೀಗೆ ಒಂದು ತುಂಬಾ ಎತ್ತರ ಜಾಗದಲ್ಲಿ, ಇಲ್ಲಂದ್ರೆ ಪ್ರಭಾವದಲ್ಲಿ, ಸುಲಭದಲ್ಲಿ ಮನುಷ್ಯನಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಜಾಗದಲ್ಲಿ ಹಳೆಯ ಕ್ಷೇತ್ರಗಳು ಇರುವುದು. ಅಮರನಾಥರಲ್ಲಿ ಹೇಗೊಟ್ಟು ಅಂತ ಹಿಮಚ್ಛಾದಿತ ಗಿರಿಗಂಧಗಳು ಹೋಗಲಿಕ್ಕೆ ಕಷ್ಟ, ಹೋಗಿ ಯಾವಾಗ ಹಿಮದ ರಾಶಿಯಲ್ಲಿ ಮುಳುಗಿ ಹೋಗ್ತೇವೆ ಅನ್ನುವಂತಹ ಭೀತಿ. ಶಬರಿಮಲೆ ಗಿರಿ ಕಾಣದ ಮಧ್ಯೆ ಎತ್ತರ ಜಾಗದಲ್ಲಿ, ಕೊಲ್ಲೂರು ತಗೊಳ್ಳಿ ಕಾಡಿನ ಒಳಗೆ, ಸುಬ್ರಹ್ಮಣ್ಯ ಕ್ಷೇತ್ರ ತಗೊಳ್ಳಿ ಕಾಡಿನ ತಪ್ಪಲಿನಲ್ಲಿ, ಈ ಕ್ಷೇತ್ರ ನೋಡಿ ಜನವಸತಿ ನೋಡಿ, ಈಗ ಜನವಸತಿ ಉಂಟು, ಮೊದಲು ಹೇಳಿದ್ರು. ಅಂದ್ರೆ ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳು ಜನರಿಗೆ ಅನುಕೂಲ ಆಗುವ ಮಾಡಿದ್ದಲ್ಲ, ಜನರಿಗೆ ಬೇಕು, ಜನಗಳಿಗೆ ಅನುಕೂಲ ಆಗಿ ಹೋಗ್ಲಿಕ್ಕೆ ಬರಲಿಕ್ಕೆ ಅಂತೇಳಿ ಮಾಡಿದ್ದಲ್ಲ. ದೇವರು ಎಂ.ಟಿ. ರಾಮರಾಜ ವೇಷ ಹಾಕಿದಾಗಬಹುದು, ರಾಜಕುಮಾರ ವೇಷ ಹಾಕಿದಾಗಬಹುದು, ಅಥವಾ ಸಿನಿಮಾದೊಂದಿಗೆ ನಾವು ವೇಷ ಹಾಕಿದ ದೇವರನ್ನು ನೋಡಿದಾಗ ಅವರು ಆಕೃತಿಯ ದೇಹ ರೂಪಿ ಅಲ್ಲ. ದೇವರ ರೂಪ ನಾವು ದೇವರ ರೂಪ ಇಲ್ಲ, ಅದನ್ನೇ ಎನರ್ಜಿ. ಬ್ರಹ್ಮಾಂಡದ ಬೇರೆ ಬೇರೆ ಶಕ್ತಿಗಳುಂಟು, ಬೇರೆ ಬೇರೆ ತತ್ವಗಳು. ಯಾವ ತತ್ವ ಎಲ್ಲಿ ಹೆಚ್ಚು ಬರ್ತದೆ ಎಲ್ಲಿ ಹೆಚ್ಚು ಆಕರ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಅಂತಹ ತತ್ವಗಳನ್ನು ಪ್ರತಿನಿಧಿಸುವಂತಹ ದೇವಸ್ಥಾನವನ್ನು ಮಾಡಿದರು. ದೇವಸ್ಥಾನದ ಪ್ರತಿಷ್ಠೆ ಮಾಡೋದು, ದೇವರನ್ನ ಪ್ರತಿಷ್ಠೆ ಮಾಡೋದು, ಪ್ರತಿಷ್ಠಾ ಕಾರ್ಯ ಮಾಡೋದು ತಾಂತ್ರಿಕರು, ತಾಂತ್ರಿಕತ್ವ, ತಂತ್ರಜ್ಞರು, ಟೆಕ್ನಿಕ್. ಟೆಕ್ನಿಕ್ ತಂತ್ರ ಅಂದ್ರೆ ಬ್ರಹ್ಮಾಂಡ ನಾನು ಹೇಳಿದ ಬೇರೆ ಎನರ್ಜಿ ಉಂಟು, ಅಗೋಚರವಾದದ್ದು, ಕಣ್ಣಿಗೆ ಕಾಣದ್ದು, ಆದರೆ ಅನುಭವಕ್ಕೆ ಸಿಗುವಂಥದ್ದು. ಅಂತಹ ತತ್ವಗಳನ್ನು ಆಕರ್ಷಣೆ ಮಾಡಿ ಲಿಂಗದಲ್ಲಿಯೋ, ವಿಗ್ರಹದಲ್ಲಿಯೋ, ಬಿಂಬದಲ್ಲಿಯೋ, ಶಿಲೆಯಲ್ಲಿಯೋ ಅದನ್ನು ಸೇರಿಸಿದೆ. ಬಹುಶಃ ಇಲ್ಲಿ ಮಹಾಲಿಂಗೇಶ್ವರನ ತತ್ವ ಹೆಚ್ಚು ಬರ್ತದೆ ಅಂತ ಪೂರ್ವಜರಿಗೆ ಗೊತ್ತಾಯಿತು. ಅದಕ್ಕೆ ಬೇಕಾಗಿ ಮಹಾಲಿಂಗೇಶ್ವರನನ್ನು ಆಕರ್ಷಣೆ ಮಾಡಲಿಕ್ಕೆ ಸ್ಥಾಪನೆ ಮಾಡಿದರು. ಅಂತಹ ತತ್ವವನ್ನು
ನೆನಪಿಸಿಕೊಳ್ಳಬೇಕಾಗ್ತದೆ. ಇದು ಧರ್ಮಸಭೆ ಅಂತ ಹೇಳಿದ್ರೆ ಧರ್ಮಾಭೆ ಅಂತ ಹೇಳಿದ್ರೆ ತುಂಬಾ ಸಂದರ್ಭಗಳನ್ನ ಧರ್ಮ ಅಂತ ಹೇಳಿದ್ರೆ ಪೂಜಾ ಪದ್ಧತಿ, ಹಿಂದೂ ಧರ್ಮ, ಇಸ್ಲಾಂ, ಕ್ರೈಸ್ತ, ಪಾರ್ಸಿ, ಬೌದ್ಧ ಹೀಗೆಲ್ಲ ತಿಳ್ಕೊಳ್ತೇವೆ. ಮಹಾಭಾರತ ಹೇಗೆ ಹೇಳಿದೆ, ಧಾರವಾಡ ಧರ್ಮ ಪ್ರಜಾ ಅಂತ ಅದು ಹಿಂದೂ ಕ್ರೈಸ್ತ ಮುಸಲ್ಮಾನ ಧಾರವಾಡ ಧರ್ಮ ಇತ್ಯಾದಿ ಯಾವುದೇ ಸಮಾಜವನ್ನು ಧಾರಣೆ ಮಾಡ್ತದೆ, ಯಾವುದೇ ಸಮಾಜವನ್ನು ಒಟ್ಟು ಮಾಡ್ತದೆ, ಯಾವುದೇ ಸಮಾಜವನ್ನು ಕಟ್ತದೆ ಅದು ಧರ್ಮ ಅಂದ್ರೆ ನಿಯಮ ಅಂತ ಅರ್ಥ. ಮೌಲ್ಯ ನಿಯಮ ಶಾಶ್ವತ ಧರ್ಮ, ವೃತ್ತಿ ಧರ್ಮ, ಧರ್ಮ ಕರ್ತವ್ಯ, ವೃತ್ತಿ ಧರ್ಮ. ಅವರ ವೃತ್ತಿ ಧರ್ಮ ಅಂತ ಹೇಳ್ತೇವೆ. ಡಾಕ್ಟರ್ ಇದ್ದಾರೆ, ಅವರು ಅನೇಕ ರೋಗಿಗಳು ಬರ್ತಾರೆ. ಆ ರೋಗಿಗಳು ಬಂದಾಗ ಅವರ ಕಾಯಿಲೆಯನ್ನು ನೋಡಿ ಅದಕ್ಕೆ ಸರಿಯಾಗಿ ಔಷಧಿ ಉಪಚಾರ ಮಾಡೋದು ಅವರ ವೃತ್ತಿ ಧರ್ಮ. ಅವರ ವೃತ್ತಿ ಧರ್ಮ, ಅದು ವೃತ್ತಿ ಧರ್ಮ. ಕಾಲಧರ್ಮ, ಆಯಾ ಕಾಲಕ್ಕೆ ಹೇಗೆ ನಡ್ಕೋಬೇಕು ನಾವು, ಪರಿಸ್ಥಿತಿ ಸನ್ನಿವೇಶ ನೋಡಿ. ಇಲ್ಲಿ ದೇವಸ್ಥಾನ ಮಾಡುವಾಗ ಶರ್ಟ್ ತೆಗಿಬೇಕು, ಸ್ನಾನ ಮಾಡಲೇಬೇಕು. ಅದೇ ಉತ್ತರ ಮಾಡತಕ್ಕಂದ್ರೆ ಭಕ್ತರು ಮಾತ್ರ ಅರ್ಚಕರು ಸ್ನಾನ ಮಾಡಲಿಕ್ಕೆ ಪ್ರೋಕ್ಷಣೆ. ಸನ್ನಿವೇಶ, ಪರಿಸರ, ಪ್ರಭಾವ, ಅದಕ್ಕೆ ಅನುಸಾರ ಜಾಗೃತಿ, ಇದಕ್ಕೆ ಸಂಬಂಧಪಟ್ಟ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಇನ್ನೊಂದು ಶಾಶ್ವತ ಧರ್ಮ, ಅದು ಮೌಲ್ಯ. ಶಾಶ್ವತವಾದ ಧರ್ಮವೇ ನಮ್ಮನ್ನು ಒಟ್ಟು ಮಾಡಿರುವುದು. ಅದು ಯಾವ ಕಾರಣಕ್ಕೂ ಬದಲಾವಣೆ ಆಗಬೇಕಿಲ್ಲ. ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಕಷ್ಟದಲ್ಲಿರುವವರಿಗೆ ನೆರವಾಗುವುದು. ಆದ್ರೆ ನಮಗೆ ಎಂತಾಗಿದೆ ಅಂತ ಕೇಳಿದ್ರೆ, ಧರ್ಮ ಅಂದ್ರೆ ನಮ್ಮ ಮಿತಿಯೊಳಗೆ ಯೋಚನೆ ಮಾಡಿದ್ದೇವೆ. ನಮಗೆ ಇದರ ಸರಿ ಹೇಳುವ ಕೃಷ್ಣ ಬೇಕಿತ್ತು. ಅರ್ಜುನನಿಗೆ ಬೋಧ ಮಾಡಿದ ನಮ್ಮ ಕೃಷ್ಣ ಭಗವದ್ಗೀತೆ ಹೇಳಿದ. ಅವರ ಸನ್ನಿವೇಶ ಆಗಿತ್ತು. ದೊಡ್ಡ ಕೈ ಕೊಡ್ತಾ ಉಂಟು. ಅವತ್ತಿನ ಸನ್ನಿವೇಶ ಹೇಗಿತ್ತು ಯೋಚನೆ ಮಾಡಿ. ಕುರುಕ್ಷೇತ್ರ ಯುದ್ಧದ ರಣಾಂಗಣ, ಒಂದು ಕಡೆ 10 ಲಕ್ಷ ಕೌರವರ ಸೇನೆ, ಇನ್ನೊಂದು ಕಡೆ 7 ಲಕ್ಷ ಪಾಂಡವರ ಸೇನೆ. ಸಂಧಾನ ಎಲ್ಲರೂ ಯುದ್ಧ ನಿಶ್ಚಯ ಆಯಿತು. ಆ ಕಡೆ ಅಜ್ಜ ಪಿತಾಮಹ ಭೀಷ್ಮ, ಈ ಕಡೆ ಅರ್ಜುನ ರಥದ ಸಾರಥಿಯಾಗಿ ಕೃಷ್ಣ ಇದ್ದಾನೆ. ಈಗ ಹೇಗೆ ಯುದ್ಧ, ಈಗ ಹೇಗೆ ಬೇರೆ ಬೇರೆ ಮೆರವಣಿಗೆ ಮಾಡುವಾಗ, ಶೋಭಾಯಾತ್ರೆ ಮಾಡುವಾಗ, ಸಭೆ ಮಾಡುವಾಗ ಅಥವಾ ಆಟ ಆಡುವಾಗ ಘೋಷಣೆ ಕೂಗ್ತೇವೆ, ಉತ್ಸಾಹ ಬರಲಿಕ್ಕೆ. ಹಾಗೆ ಯಾವತ್ತೂ ಕೂಡ ಸೈನಿಕರಿಗೆ ಘೋಷಣೆ ಕೂಗ್ತಾ ಇದ್ದಂತೆ. ಆಗಿನ ಕಾಲದಲ್ಲಿ ಸೇನೆ ಅಂತಂದ್ರೆ ಬರೀ ಯುದ್ಧ ಮಾಡಲಿಕ್ಕೆ ಹೋಗುತ್ತಲ್ಲ, ಸೇನೆ ಮತ್ತೆ ಕಹಳ ಮಾಡಿಸೋದು, ನಗರ ಮಾಡಿಸೋದು, ಶಬ್ದ ಹೋಗುವುದು, ಜಯಕ್ಕೆ ಹೋಗುವುದು, ಘೋಷಣೆ ಕೂಗುವುದು, ಅಡುಗೆ ಮಾಡೋದು. ಘೋಷಣೆ ಉತ್ಸಾಹ ಮಾಡಲಿಕ್ಕೆ, ದೇಹ ಭಾವ ಕಡಿದಾಗಲಿಕ್ಕೆ. ಹಾಗೆ ವೀರಾವೇಶದ ಘೋಷಣೆ ಆಯಿತು. ಅರ್ಜುನ ಬಾಣ ಬಿಡ್ತಾರೆ, ಕೃಷ್ಣ ಕಾಯ್ತಾ ಇದ್ದ. ಇವ ಎಷ್ಟು ಹೊತ್ತಾದ್ರು ಬಾಣ ಬಿಡುದು ಕಾಣ್ತಾ ಇಲ್ಲ. ನಿಂತಿಗೆ ನೋಡಿದಂತೆ ಇದನ್ನ ಕಥೆ ಅಂತ. ಈ ಅರ್ಜುನ ಗಾಂಧಿಯವರ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಎದುರುಗಡೆ ನೋಡ್ತಾನೆ, ಅವರಿಗೆ ಅಜ್ಜ ಭೀಷ್ಮ ಕಾಣ್ತಾರೆ. ಕಾಡಲ್ಲಿ ಸಣ್ಣಾಗಿರುವಾಗ ಕಾಡಿನಿಂದ ಅರಮನೆಗೆ ಕರ್ಕೊಂಡು ಬಂದು ವಿದ್ಯಾಭ್ಯಾಸ ಕೊಟ್ಟು ಅವರನ್ನ ಮನುಷ್ಯರಾಗಿ ಮಾಡಿದ್ದು. ಚೆನ್ನಾಗಿ ಅರ್ಜುನಿಗೆ ಹೇಗೆ ಮಾಡಿ ಹುಡುಗಿ ಸ್ವಲ್ಪ ಆ ಕಡೆ ನೋಡ್ತಾನೆ. ಅಲ್ಲಿ ನೋಡಿ ದ್ರೋಣ ಕಾಣ್ತಾನೆ. ಇವತ್ತು ಜಗತ್ತಿನ ಖ್ಯಾತಿ ಪಡೆದ ಅರ್ಜುನ ಹಾಕಲಿಕ್ಕೆ ಕಾರಣ ದ್ರೋಣ. ಕಣ್ಣಲ್ಲಿ ಸಣ್ಣ ನೀರು ಬಂತು, ತುಟಿ ಮಡಗಿತು, ಕೈಗಳು ಮೊಳಗೆ ಉಂಟಾಯಿತು, ತೊಡೆ ಹರಿಯಿತು, ಧನುಸ್ಸನ್ನು ಕೆಳಗೆ ಹಾಕಿ ಕುಸ್ತಿಗಳಿಂದ ಕೃಷ್ಣವಾಗಿ ಯುದ್ಧ ಮಾಡುವುದಿಲ್ಲ. ಕೃಷ್ಣ ಬೇರೆಯವರಿಗೆ ಯುದ್ಧ ಇದು. ನನ್ನ ಸ್ನೇಹಿತರನ್ನ, ಬಂಧುಗಳನ್ನ, ಬಳಗವನ್ನ, ಮಾವನನ್ನ, ಭಾವನನ್ನ ಕೊಂದು ಅವರ
ನಡೆಸಲಿಕ್ಕೆ ಭಗವದ್ಗೀತೆ ಬೇಕಾಯಿತು. ನಾವು ಎಷ್ಟೋ ಸಂದರ್ಭ ಹೇಳ್ತೇವೆ ಸ್ವಧರ್ಮೇ ನಿಧನಶಯ ಅಂತ. ನಾವು 8 ಜನ ಮಂಗ ಮಾಡಿದ್ದೇವೆ. ಹೀಗೆ ಸ್ವಧರ್ಮ ಅಂತ ಹೇಳಿದ್ರೆ ನಾವು ಧರ್ಮ ಅಂತ ನಾವು ತಿಳ್ಕೊಳ್ಳುವಂತ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ಅಲ್ಲ, ಧರ್ಮ ಅಂದ್ರೆ ಕರ್ತವ್ಯ ಅಂತ. ಬೇರೆ ಎಂತಂದ್ರೆ ಅವರ ಕರ್ತವ್ಯ ಎಂತದು. ಸ್ವಧರ್ಮೇ ನಿಧನಶಯ ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ಬೇಕಾಗಿರುವ ಸಾಯಿ, ಇಸ್ಲಾಮಿಗೆ ಬೇಕಾಗಿರುವ ಸಾಯಿ, ಕ್ರೈಸ್ತಕ್ಕೆ ಬೇಕಾಗಿರುವ ಸಾಯಿ ಅಂತ ಅರ್ಥ ಅಲ್ಲ ಸ್ವಾಮಿ. ಸ್ವಧರ್ಮ ಅಂದ್ರೆ ಅರ್ಜುನ ಕರ್ತವ್ಯ. ಸ್ವಧರ್ಮ ಅರ್ಜುನ ಸ್ವಧರ್ಮ ಅಂತ ಕೇಳಿದ್ರೆ ಅವ ಕ್ಷತ್ರಿಯ ಧರ್ಮ. ಡಾಕ್ಟರ್ ಮನೆಯಲ್ಲಿ ಸರಿಯಾದ ಚಿಕಿತ್ಸೆ ಮಾಡದೆ ಇದ್ರೆ ಅದು ಸ್ವಧರ್ಮನ ತಪ್ಪಿದ್ದಾರೆ ಅಂತ ಅರ್ಥ. ನಾರಾಯಣ ಅವರದ್ದು ಚಂದ ಹೋಗಬೇಕು, ಸುಳ್ಳ್ಯದಲ್ಲಿ ಹೋಗಬೇಕು ಅನ್ನುವಂತಹ ಗ್ರಾಹಕರಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟಿಲ್ಲ ಸ್ವಧರ್ಮ ಬಿಟ್ಟಿದ್ದಾರೆ ಅಂತ ಅರ್ಥ. ಒಬ್ಬ ಉಪನ್ಯಾಸಕ್ಕೆ ಸರಿಯಾಗಿ ಪಾಠ ಮಾಡ್ತಾ ಇದ್ದಾರೆ, ಅವ ಸ್ವಧರ್ಮ ಪಡಿಸ್ತಾ ಅಂತ ಅರ್ಥ. ಅಲ್ಲಿ ಅರ್ಜುನ ಸ್ವಧರ್ಮ ನಿಮ್ಮ ಸ್ವಧರ್ಮ ಧರ್ಮ ಅಂತ ಅಲ್ಲಿ ಕೃಷ್ಣ ನೆನಪು ಮಾಡಿದ. ನಮಗೆ ನಮ್ಮ ಸ್ವಧರ್ಮ ಅಂತ ಅದು ಗೊತ್ತಿಲ್ಲ. ನಾವು ಪೂಜಾ ಪದ್ಧತಿಯ ಧರ್ಮ ಅಂತ ತಿಳ್ಕೊಂಡಿದ್ದೇವೆ. ಇಲ್ಲಿ ನಾವು ಸುತ್ತಿದ್ದೇವೆ ಗೊತ್ತವೆ. ಮಾತಿನ ಹಣಮನೆಯಲ್ಲಿ ಎಂಥ ಸಮಾಜವನ್ನು ಎಂಥ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ನುಡಿದ ವ್ಯಕ್ತಿತ್ವಗಳು ಮಾತ್ರ ಸಮಾಜವನ್ನ ತಿದ್ದುತ್ತದೆ, ಸಮಾಜವನ್ನ ಸರಿ ಮಾಡ್ತದೆ. ಕಾಲದ ನೋಡಿದರೆ ನಾಡಿದ್ದು ನಮ್ಮ ಕಶಗುಡಿ ಸೂರ್ಯನೆಲ್ಲ ಬರ್ತಾರೆ. ಹಾಗೆ ನಾಳಿದ್ದು ತುಂಬಾ ಧಾರ್ಮಿಕವಾದ ಸಂಗತಿಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದು ಅವರ ಫೀಲ್ಡ್ ನಾನು ಹಸ್ತಕ್ಷೇಪ ಮಾಡಬಾರ್ದು. ನನ್ನ ದೃಷ್ಟಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಅನಿಸ್ತದೆ ನನಗೆ. ಸ್ವಧರ್ಮ, ಅಪ್ಪನಿಗೊಂದು ಧರ್ಮ ಪಿತೃಧರ್ಮ, ಅಮ್ಮನಿಗೊಂದು ಮಾತೃಧರ್ಮ, ಮಕ್ಕಳಿಗೊಂದು ಪಿತೃಪುತ್ರ ಧರ್ಮ. ನಮ್ಮ ಮನೆಗಳಲ್ಲಿ ಧರ್ಮದ ಪಾಲನೆ ಮಾಡಬೇಕು ನಾವು. ಒಂದು ಸಣ್ಣ ಗುಂಪಿದೆ, ಹಾಗಾಗಿ ಆತ್ಮವಾಗಿ ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಹೇಳಿ ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ, ನಿನ್ನ ವಿಚಾರಕ್ಕೆ ನನ್ನ ಸಹಮತ ಇಲ್ಲ ಅನ್ನೋದು ಧೈರ್ಯವಾಗಿ ಹೇಳ್ಬೋದು. ತಪ್ಪನ್ನು ತಿದ್ದಿಕೊಳ್ತೇನೆ. ನಾನು ಬುದ್ಧಿಯಿಂದ ಮಾತಾಡ್ತಾ ಇಲ್ಲ, ಕೋಟದ ಬುದ್ಧಿಯಿಂದ ಮಾತಾಡಬೇಕು. ಕೋಟದಲ್ಲಿ ಹೃದಯದ ಸ್ಥಾನ ಇಲ್ಲ, ಭಾವದ ಸ್ಥಾನ ಇಲ್ಲ. ಇದು ದೇವಸ್ಥಾನ, ಇಲ್ಲಿ ತಲೆಗೆ ಕೆಲಸ ಇದೆ. ತಲೆ ಇರುವ ದೇವಸ್ಥಾನಕ್ಕೆ ಬರಬಾರದು. ಹೃದಯ ಭಾವ ಇರುವ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ. ತಲೆ ವೆರಿ ಡೇಂಜರ್. ಬುದ್ಧಿ ಉಂಟಲ್ಲ, ಬುದ್ಧಿವಂತರು ಭಾರಿ ಡೇಂಜರ್. ಯಾಕೆಂದ್ರೆ ದೇವರು ಬುದ್ಧಿವಂತರಿಗೆ ಸಿಗುವುದೇ ಇಲ್ಲ. ಪ್ರಶ್ನೆ ಎಲ್ಲಿ ಉಂಟು, ಬುದ್ಧಿಯಲ್ಲಿ ಕೆಲಸ ಮಾಡ್ತದೆ. ಅಲ್ಲಿ ಅನುಭೂತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಭಾವ ಉಂಟು, ಎಲ್ಲಿ ಸಮರ್ಪಣೆ ಉಂಟು, ಅಲ್ಲಿ ಅನುಭೂತಿ ಆಗ್ತದೆ. ನಾವು ನಂಬುವ ಕಥೆ ಅಂತ ಅಂದ್ರೆ ಮಧುರದ್ದು, ಸೌತಳದ್ದು, ಇದನ್ನು ನೋಡಿ ಯಾರಿಗೆ ಸಿಕ್ಕಿದ್ದು ದೇವರ ಅನುಭೂತಿ. ಹಾಗೆ ದೇವಸ್ಥಾನಕ್ಕೆ ಬರುವುದನ್ನು ನಾವೆಲ್ಲ ಭಾವದ ಸ್ತರದಲ್ಲಿ ಇದ್ದೇವೆ. ನಾವು ಸಮರ್ಪಿಸುವುದು ನಾವೆಲ್ಲ. ಹಾಗೆ ನಿಮ್ಮ ಮುಂದೆ ನಾನು ಸಂಬಂಧಷ್ಟು ವಿಚಾರ ತೋಡಿಕೊಳ್ತೇನೆ. ನಾವು ಸಮಾಜವನ್ನು ಆಚರಿಸಬೇಕಾದ ಮನೆ. ನಾವು ಯತಿಗಳಿಗೆ, ಸ್ವಾಮಿ ದೇವರಿಗೆ ಪರಮಶ್ರೇಷ್ಠವಾದ ಗೌರವವನ್ನು ಕೊಡ್ತೇವೆ. ಆದರೆ ಧನ್ಯವಾದ ಯಾವುದು ಅಂತ ಕೇಳಿದ್ರೆ ಗೃಹಸ್ಥಾಶ್ರಮ. ಅದಕ್ಕೂ ಧನ್ಯವಾದ ಗೃಹಸ್ಥಾಶ್ರಮ ಅಂತ ಹೇಳಿದ್ವಿ. ಇಡೀ ಸಮಾಜವನ್ನು ಆಧರಿಸಿ ನಿಲ್ಲಿಸುವುದು ನಮ್ಮ ಮನೆ. ಹಾಗಾಗಿ ಮನೆಯಲ್ಲಿರುವ ನಮ್ಮ ಕರ್ತವ್ಯ. ಇಲ್ಲಿ ಒಂದಷ್ಟು ಮಹಿಳೆಯರು ಇದ್ದೀರಿ, ನಿಮ್ಮ ಹತ್ರ ಒಂದು ನಾನು ವಿನಂತಿ ಮಾಡೋದು, ಒಂದು ಮನೆಯ ಗೃಹಿಣಿ, ಅವಳ ಲಕ್ಷ್ಮಿ, ಅವಳ ಸರಸ್ವತಿ. ಮನೆಯಲ್ಲಿರೋ ಗೃಹಿಣಿಯರ ಬಹುದೊಡ್ಡ ಜವಾಬ್ದಾರಿ. ಗೃಹಿಣಿಯರು ಮಾಡಬೇಕು ಅಂತ ಗಂಡಸರು ಮಾಡಬೇಕು. ಗೃಹಿಣಿಯರ ಬಹುದೊಡ್ಡ ಜವಾಬ್ದಾರಿ ಅಂತಂದ್ರೆ ಅಡುಗೆ ಮಾಡೋದು. ಹಾಗಾಗಿ ಅಡುಗೆ ಮಾಡೋಣ ದಯವಿಟ್ಟು ನೀವು ಸಿಟ್ಟು ಮಾಡಿಕೊಂಡು ಬೈದುಕೊಂಡು ನೀವು ಅಡುಗೆ ಮಾಡಬೇಕು. ಯಾಕೆ ತಾನೇ ಹೇಳ್ತೇನೆ, ಅಡುಗೆ ಮಾಡುವಾಗ ದಯವಿಟ್ಟು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ನೀವು ಅಡುಗೆ ಮಾಡಬೇಡಿ. ಬೆಂಕಿ ಅಂದ್ರೆ ತೊಗ್ಗೆ. ನೀವು ಅನ್ನಪೂರ್ಣೇಶ್ವರ ಸೋಗಿ ಇಷ್ಟು ಜನ ನೀವೆಲ್ಲ
ದೇವಸ್ಥಾನ ಸುಮಾರು ದಿನಗಳಿಂದ ಇದು ನಾಡಿನವರೆಗೂ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ತೀವಿ. ಮಧ್ಯರಾತ್ರಿ 12 ಗಂಟೆಗೆ ಆಗ್ತದೆ, ಹೊತ್ತಿಗೆ ಊಟ ಸಿಗುವುದಿಲ್ಲ. ನಮ್ಮ ನಾರಾಯಣದಂತೂ ತುಂಬಾ ದೇವಸ್ಥಾನದ ಜೀರ್ಣೋದ್ಧಾರ ನೇತೃತ್ವ ತೆಕ್ಕೊಂಡು ಒಂದ್ಸಲ ರವಿಯಣ್ಣನಲ್ಲಿ ಅಥವಾ ಹುಬ್ಬಳ್ಳಿಯಲ್ಲಿ ಕೇಳಿ, ಅಥವಾ ಇಲ್ಲಿ ಬಂದಾಗ ಸ್ವಯಂ ಸೇವಕರಲ್ಲಿ ಕೇಳಿ, ಇಲ್ಲೇ ದೇವಸ್ಥಾನದ ಪ್ರಸಾದ ಊಟ ಮಾಡಿ ಅಜೀರ್ಣ ಆದ ಜಾಗದಲ್ಲಿ ಊಟ. ಮಧ್ಯರಾತ್ರಿ 3 ಗಂಟೆಗೆ ಊಟ ಮಾಡ್ತಾರೆ, ಸಂಜೆ 4 ಗಂಟೆಗೆ ಊಟ ಮಾಡ್ತಾರೆ. ಅರ್ಜೆಂಟ್ ಅನ್ನ ಮಾಡಿ ಕೊಡ್ತಾರೆ, ಸರಿ ಕೆಲಸ ಬೆಂದಿರುವುದಿಲ್ಲ. ದೇವಸ್ಥಾನದ ಪ್ರಸಾದ ಭೋಜನ ಮಾಡಿ ಯಾರಿಗಾರು ಅಜೀರ್ಣ ಆದ ಉಂಟಾಗ ಅಜೀರ್ಣ ಆಗಿದೆ. ನಾವು ಹೇಳ್ತಾರೆ ಆ ಹೋಟೆಲ್ ಭಾರಿ ಒಳ್ಳೆ ಹೋಟೆಲ್, ಆ ಹೋಟೆಲ್ಗೆ ಹೋದ್ರೆ ಹೊಟ್ಟೆಗೆ ಏನು ತೊಂದರೆ ಆಗುದಿಲ್ಲ ಅಂತ ಹೇಳ್ತೇವೆ. ಇನ್ನು ಹೇಳ್ತೇವೆ ಆ ಹೋಟೆಲ್ ಊಟ ಮಾಡುವ ಹೊಟ್ಟೆ ಹಾಳಾಗ್ತದೆ ಅಂತ. ಯಾವ ಓದು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಓದಿದ್ರೆ ಅಡುಗೆ ಮಾಡುವ ಮನಸ್ಸು ತುಂಬಾ ಒಳ್ಳೆಯದು, ನಾವು ಪ್ರೀತಿಯಲ್ಲಿ ಅಡುಗೆ ಮಾಡ್ತಾರೆ. ಯಾವ ಹೋಟೆಲ್ ಓಡಲು ಸ್ವಲ್ಪ ಹಣದ ಮಗ ಜಾಸ್ತಿ ಇರುವುದು, ಅಮ್ಮ ಅಡಿಗೆ ಬೈದು ಕೂಡ ಅಡುಗೆ ಮಾಡ್ತಾರೆ, ಅಲ್ಲಿ ಊಟ ಮಾಡಿದ್ರೆ ಆರೋಗ್ಯ ಹಾಳಾಗತ್ತೆ. ಹಾಗೆ ನೀವು ಯಾವ ಮನೆಯಲ್ಲಿ ನೀವು ಅಡುಗೆ ಮಾಡ್ತೀರೋ, ನೀವು ಬೈದುಕೊಂಡು ನೀವು ಸಿಟ್ಟಿನಿಂದ ಬೇಜಾರದಿಂದ ಕೋಪದಿಂದ ನೀವು ಅಡುಗೆ ಮಾಡಿದರೆ ಊಟ ಮಾಡಿದವರಿಗೆ ಆರೋಗ್ಯ ಸರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಸರಿ ಹೇಳ್ತಾರೆ, ಇದು ದೇವಸ್ಥಾನ, ಮನೆಯಿರುವುದು ದೇವಸ್ಥಾನ ಇರುವುದು, ಊಟಕ್ಕೆ ಅನ್ನಕ್ಕೆ ಸಹ ಕೃಷ್ಣ ಒಂದು ಮಾತು ಹೇಳಿದ್ದಾನೆ ಅಂತ ಗೊತ್ತಾ? ಅಹೋಮರೇಶ್ವರವನ್ನು ಭೂತ್ವ ಪ್ರಾಣಿರಾಮ ದೇಹ ವಾಸುತಃ ವೈಶ್ವನಾಗಲೇ ವೈದ್ಯ ಭಾಷೆಯಲ್ಲಿ ಜಠರಾಗ್ನಿ ಅಂತ ಹೇಳ್ತಾರೆ. ನಾವು ತಿಂದದನ್ನ ಜೀವನ ಮಾಡಿ ಒಂದು ಮಳೆ ಮಾಡಿ ಹಂಗೆ ಬೆಂಕಿ ಉಂಟು. ಕೃಷ್ಣ ಹೇಳಿದ್ದು ಎಲ್ಲ ಜೀವಿಗಳ ಒಳಗೆ ಅಗ್ನಿಯೇ ನಾವು ಅಂತ ಜಠರಾಗ್ನಿ. ಹೋಮ ಮಾಡೋರು ಜಠ ವೈಶ್ವರಾಗ್ನಿ ಸ್ವಾಹ ವಿಶ್ವನಾಗ್ನಿ ನಮ್ಮ ಅಂತೇಳಿ ಕೊನೆ ಆವೃತ್ತಿಯನ್ನು ಕೊಡ್ತಾರೆ. ಹೋಮದಲ್ಲಿರುವ ಅಗ್ನಿ ವೈಶ್ವಾನರ, ಹೊಟ್ಟೆ ಒಳಗಿರುವ ಅಗ್ನಿ ವೈಶ್ವಾನರ. ಹಾಗಾಗಿ ಇಲ್ಲಿರುವ ಪ್ರಾರ್ಥನೆ ಹಿರಿಯರಲ್ಲಿ ನನ್ನದೊಂದು ವಿನಂತಿ, ಅದು ಹೇಳಬಾರ್ದು, ತಪ್ಪಾದ ನನ್ನ ತರಾಟೆಗೆ ತೆಕ್ಕೊಳ್ಳಿ. ಹೊಟ್ಟೆಯ ಒಳಗಿರುವ ಭಗವಂತನಿಗೆ ನಾವು ನೈವೇದ್ಯವನ್ನು ಕೊಡುವುದು ಅನ್ನ ಪ್ರಸಾದ ಅಂತಾಗ, ಊಟ ಅಂತಾಗ ನಾವು ಅದರಲ್ಲಿ ಪಂಕ್ತಿ ಭೇದ ಮಾಡಬೇಕಾ? ಗೊತ್ತಿಲ್ಲ ನನಗೆ. ಹೊಟ್ಟೆಯೊಳಗಿರುವಂತಹ ದೇವರಿಗೆ ಪ್ರಸಾದ ಅಂತಾದ್ರೆ, ಹೊಟ್ಟೆಯಲ್ಲಿರುವ ದೇವರಿಗೆ ಕೊಡುವಂತಹ ನೈವೇದ್ಯವೇ ಅನ್ನ ಅಂತಾದ್ರೆ, ದೇವರ ಸಾನ್ನಿಧ್ಯದಲ್ಲಿ ನಾವು ಊಟದಲ್ಲಿ ವ್ಯತ್ಯಾಸ ಮಾಡಬೇಕಾ? ಪ್ರಶ್ನೆ ನಮಗೆ ನಾವೇ ಹಾಕಿಕೊಳ್ಳುವ, ಹೊರಗಡೆ ಪ್ರಶ್ನೆ ಕೇಳುವುದು ಬೇಡ, ನಮಗೆ ನಾವೇ ಪ್ರಶ್ನೆ ಕೇಳುವ. ಎಲ್ಲರೂ ದೇವರಿದ್ದಾನೆ, ವಿಷ್ಣು ಸರ್ವಜ್ಞ, ಅವ ಇಲ್ಲದ ಜಾಗ ಇಲ್ಲ. ಇದು ಆತ್ಮ, ಪರಮಾತ್ಮನ ಅಂಶ. ಆತ್ಮವತ್ಸವದೇಶ ಅಲ್ಲೊಂದು ಬೆಂಕಿ ಉಂಟು, ಅದರಿಂದ ದೀಪವನ್ನು ಉರಿಸ್ತೇವೆ, ಮತ್ತೆ ದೀಪವನ್ನು ಸೇರಿಸ್ತೇವೆ. ಪರಮಾತ್ಮನ ತುಂಬ ದೊಡ್ಡವಾದ ದೀಪದಿಂದ ಬೆಳೆದ ಪುಣ್ಯದಿಂದ ಕಿಡಿಕಿಡಿಯಾಗಿ ನಾವೆಲ್ಲ ಹುಟ್ಟಿದ್ದೇವೆ. ಮತ್ತೆ ಮೂಲದಲ್ಲಿ ಸೇರಬೇಕಾದ್ರೆ, ಮತ್ತೆ ಮೂಲದಲ್ಲಿ ಮುಂದೆ ಆಗಬೇಕಾದ್ರೆ ನಾವು ಎಲ್ಲರೊಳಗೂ ಪರಮಾತ್ಮನಿದ್ರೆ ಹೌದು ಅಂತಾದ್ರೆ ನಮ್ಮ ಶಾಸ್ತ್ರವನ್ನ, ನಮ್ಮ ಪುರಾಣವನ್ನ, ನಮ್ಮ ನಂಬಿಕೆಯನ್ನು ನಾವು ಸತ್ಯ ಅಂತ ನಾವು ಪರಿಭಾವಿಸುವುದಾದ್ರೆ, ಅನ್ನ ಪ್ರಸಾದ ಅಂತ ನಾವು ಹೇಳ್ತೇವೆ ಅಂತಾದ್ರೆ ನಾವು ಅದನ್ನು ಭೇದ ಮಾಡಬೇಕಾಗುತ್ತೆ. ನನಗಂತ ಯಾವ ಉಪಾಯವನ್ನು ನಾವು ಮಾತಾಡ್ತಾ ಇಲ್ಲ, ಕ್ರಾಂತಿಯನ್ನು ನಾವು ಹೇಳ್ತಾ ಇಲ್ಲ, ಪ್ರಶ್ನೆ ಅದಕ್ಕೆ ನಾವೇ ಹಾಕಿಕೊಳ್ಳುವ ಅಷ್ಟೇ. ಹಾಗಾಗಿ ಅಕ್ಕಂದ್ರೆ ಮನೆಯಲ್ಲಿ ಅಡುಗೆ ಮಾಡುವಾಗ ಎಲ್ಲರ ಒಳಗಿರುವ ಭಗವಂತನಿಗೆ ನೀವು ಅಡುಗೆ ಮಾಡೋದು ದಯವಿಟ್ಟು ಬೈದುಕೊಂಡು ಸಿಟ್ಟು ಮಾಡಿಕೊಂಡು ಅಡುಗೆ ಮಾಡಬೇಕು. ಇನ್ನು ಊಟ ಮಾಡಿದ ಹೊರತೆಗೆ ಗಂಡ ಸಿಗೋದು ಕೆಟ್ಟ ಅಭ್ಯಾಸ, ಭಾರಿ ಪವರ್ಫುಲ್ ಮನೆಯಲ್ಲಿ ನಾನು ಗಟ್ಟಿಗೆ ತೋರಿಸಿಕೊಳ್ಳಿಕ್ಕೆ ಅಡುಗೆ ಎಷ್ಟೇ ಚಂದ ಮಾಡಿಕೊಳ್ಳಿ ಮನೆಯಲ್ಲಿ ಅಮ್ಮನೋ ಹೆಂಡತಿಯೋ ಮಗಳೋ ಅತ್ತೆ, ಒಂದು ಅವರಿಗೆ ಕೊರತೆ ಹೇಳಿದ್ರೆ ನೆಮ್ಮದಿ ಇಲ್ಲ. ಅವಳ ಮಕ್ಕಳನ್ನ ಇನ್ನೊಬ್ಬರ ಮುಂದೆ ಹೋಲಿಕೆ ಮಾಡಬೇಡಿ, ಇನ್ನೊಬ್ಬರ ಮಕ್ಕಳ ಮುಂದೆ ಬೈಬೇಡಿ. ಸಣ್ಣ ಮಕ್ಕಳಿದ್ರೆ ಅವರನ್ನು ಓಡಾಡಿಸಿಕೊಂಡು ಮೊಬೈಲ್ ನೋಡಿಕೊಂಡು ಆಹಾರ ಕೊಡಬೇಡಿ, ಪ್ರೀತಿಯಲ್ಲಿ ಕೈ ತುತ್ತುಕೊಡಿ. ಅಮ್ಮ ಅಂದ್ರೆ ಇವತ್ತು ದೊಡ್ಡ ಸಮಸ್ಯೆ ಇರ್ತಾ ಇದೆ ನಮ್ಮ ಹೆಂಗಸರಿಗೆ, ತಾಳ್ಮೆಯ ಕೊರತೆ ಉಂಟು. ಭೂಮಿ ಮತ್ತು ಹೆಂಗಸರದ್ದು ಒಂದೇ ಗುಣ, ಅವರಿಗೆ ಬಿಟ್ಟು ಗೊತ್ತಿಲ್ಲ.
ಹೀಗೆ ನೋಡ್ತಾ ಬನ್ನಿ. ಅತ್ಯಂತ ಹೆಚ್ಚು ಮನಸ್ಸಿನ ದುಗುಡಕ್ಕೆ ಸಮಸ್ಯೆಗಳ ಒಳಗಾಗುವ ಹೆಂಗಸರಿಗೆ ಡಿಪ್ರೆಷನ್ ಅಂತ ಕರೀಬಹುದು. ಯಾಕೆ? ಹೆಂಗಸರಿಗೆ ಎಲ್ಲವೂ ಹೇಳಿಕೊಳ್ಳುವುದು ಬಿಟ್ಟು ಗೊತ್ತಿಲ್ಲ. ಇನ್ನೊಂದು ಸಂಪತ್ತು. ಯಾವ ಮನೆಯಲ್ಲಿ ಆರ್ಥಿಕ ದಾರಿದ್ರ್ಯ ಬರಲಿಲ್ಲ ಆ ಮನೆಯಲ್ಲಿ ಆರ್ಥಿಕ ವ್ಯವಹಾರ ಹೆಂಗಸು ನಿಯಂತ್ರಣ ಮಾಡ್ತಾ ಇರ್ತಾರೆ, ಹೆಂಗಸು ನಡೆಸ್ತಾ ಇರ್ತಾರೆ. ಹೋಗಲು ನೋಡಿ, ಯಾವ ಮನೆಯಲ್ಲಿ ಹಣದ ವ್ಯವಹಾರವನ್ನ ಆರ್ಥಿಕ ವ್ಯವಹಾರವನ್ನ ಗಂಡ ಮತ್ತು ಹೆಂಡತಿ ಜೊತೆ ಇದ್ದುಕೊಂಡು ಆ ದಿವಸದ ದುಡಿದ ಸಂಪಾದನೆ ಹೆಂಡತಿ ಕೈಗೆ ಹೋಗ್ತಾರೆ, ಆ ಮನೆ ಯಾವುದೇ ದಾರಿದ್ರ್ಯಕ್ಕೆ ಬೀಳಲೇ ಇಲ್ಲ. ಹೌದಲ್ಲ ನೋಡಿದ್ರು, 1,000 ರೂಪಾಯಿ ಮನೆಯಲ್ಲಿ ಅಮ್ಮನಿಗೋ ಹೆಂಡತಿಗೋ ಕೈಯಲ್ಲಿ ಕೊಡಿ, ಮಾರನೇ ದಿವಸದ 900 ರೂಪಾಯಿ ನಿಮ್ಮ ಕೈಗೆ ಬರುವುದು. 1,000 ರೂಪಾಯಿ ಬರುವುದೇ ಇಲ್ಲ. ಯಾರು ಗೊತ್ತಾ? ಭವಿಷ್ಯದ ಬಗ್ಗೆ ಭಯಂಕರವರಿಗೆ ಕಾಳಜಿ. ಒಬ್ಬ ಗಂಡಸು ಜಾಸ್ತಿ ಅಂತ ಹೇಳಿದ್ರೆ ಅವನ ಮಗನವರೆಗೂ ಯೋಚನೆ ಮಾಡಿದ್ರು. ಹೆಂಗಸರು ಹಾಗೆ ಅವರಲ್ಲ, ನನ್ನ ಮಗ, ನನ್ನ ಮಗಳು, ನನ್ನ ಮಗಳ ಮಗಳು, ನನ್ನ ಮಗ, ನನ್ನ ಮಗನ ಮಗ, ನನ್ನ ಮಗನ ಮಗ ಎನ್ನುವುದು ಪೀಳಿಗೆವರೆಗೂ ಯೋಚನೆ ಮಾಡ್ತಾರೆ. ಅದು ತಪ್ಪಲ್ಲ, ಅದು ಅವರ ಗುಣ. ಪ್ರಕೃತಿ, ಭೂಮಿ ಹೊಂದ್ಕೊಂಡು ಬಿಟ್ಟು ಗೊತ್ತಿಲ್ಲ. ಹಾಗೆ ಭಾರಿ ದೊಡ್ಡ ಪ್ರಮಾಣದ ಮಂಗ ಆಗೋದು ಹೆಂಗಸರಿಗೆ. ಮಂಗ ಮಾಡಲಿಕ್ಕೆ ಭಾರಿ ಸುಲಭ. ಹಾಗೆ ಯಾವ ಮನೆಯಲ್ಲಿ ಯಾವ ಸಮಾಜದ ಹೆಂಗಸರಿಗೆ ತುಂಬಾ ಗೌರವ ಇರ್ತದೋ, ಮಾನ್ಯತೆ ಇರ್ತದೋ, ತುಂಬಾ ಸುರಕ್ಷಿತ ಸಮಾಜ ಅದು ಆಗಿರ್ತದೆ. ಆದ್ರೆ ನಮ್ಮ ಹೆಂಗಸರಿಗೆ ಇವತ್ತು ಮೂಲಭೂತವಾಗಿ ಅವರಿಗೆ ಇರಬೇಕಾದ ಗುಣ ಮತ್ತು ವಾತ್ಸಲ್ಯ. ವಾತ್ಸಲ್ಯ ಅವರಿಗೆ ಇರ್ತದೆ. ನಾನು ಒಂದು ಬರ್ತಾ ಇರಬೇಕಾದ್ರೆ ಅದು ನೋಡಿದೆ. ಒಂದು 10-20 ಊರಿನ ಹಸು ಒಂದ್ಸಲ ನಿಲ್ಲಿಸಿದೆ. ಸಣ್ಣ ಕರುವಿತ್ತು. ಕರುವನ್ನು ಅದರ ಅಮ್ಮನ ಕೆಚ್ಚಲಿಗೆ ಕೂತಿ ಬಿಡ್ತೀವಿ. ಹಾಲು ಇವಾಗ ಗುರುತುವಾಗ ಎತ್ತಿತ್ತು. ಅದಕ್ಕೆ ನೋವಾಯಿತು. ಹಾಲು ಕೊಟ್ಟಿದ್ದಾರೆ. ಅದು ವಾತ್ಸಲ್ಯ. ಅಂತ ನೋವನ್ನು ಸಹಿಸಿಕೊಂಡು ಹಾಲು ಕೊಡ್ತಾರೆ. ಹೆಂಗಸರಿಗೆ ಇರಬೇಕಾದ ಗುಣ ಅದು. ನೋವನ್ನ ಅನುಭವಿಸಿ ಪ್ರೀತಿಯನ್ನ ಕೊಡೋದು. ನಮ್ಮ ಧರ್ಮ ಉಳಿಬೇಕು ಅಂತಿದ್ರೆ ಕುಟುಂಬ ಉಳಿಬೇಕು, ಮನೆ ಉಳಿಬೇಕು. ವಿಚ್ಛೇದನಗಳು ಜಾಸ್ತಿ ಆಗುವುದು, ಪ್ರೋಗ್ರಾಮ್ಗಳು ಜಾಸ್ತಿ ಆಗುವುದು. ಯಾಕೆ ಅಂತ ಕೇಳಿದ್ರೆ ಮೂಲಭೂತ ನಮ್ಮ ಗುಣದಿಂದ ಹೊರಗೆ ಬಂದಿದ್ದೇವೆ. ಹೌದೋ ನೋಡಿದೆ. ಕಾವೇರಿ ನಮ್ಮ ಸನ್ನಿಧಿ, ನೀರನ್ನ ಅಮ್ಮ ಅಂತ ಹೇಳ್ತೇವೆ ನಾವು. ಭಾರತದಲ್ಲಿ ಎಲ್ಲಿ ನೀರನ್ನು ನಾವು ಮನೆ ಒಳಗಡೆ ಕೋಣೆಯ ಕತ್ತಲೆ ಕೋಣೆಯಲ್ಲಿ ಓದಿಕೊಂಡು ಗಂಗೆ, ಯಮುನೆ, ಸರಸ್ವತಿಯಿಂದ ನಮ್ಮ ಮನೆಯ ಬೋರ್ನ ನೀರಿಗೂ ಬಾವಿ ನೀರಿಗೂ ಸಂಕಲ್ಪ ಅಭಿನಂದಿಸ್ತೇವೆ. ನಾವು ಅದನ್ನು ಸಂಕಲ್ಪ ಮಾಡಿಕೊಡ್ತೇವೆ ನಾವು. ಆದ್ರೆ ಭಾರತದಲ್ಲಿ ನಮ್ಮ ನದಿಗಳು ಹಾಳಾದಷ್ಟು ಜಗತ್ತಿನ ಯಾವ ನದಿಗಳು ಹಾಳಾಗಲಿಲ್ಲ. ಅಂದ್ರೆ ನಾವು ಹೇಳುವುದನ್ನು ಮಾಡೋದನ್ನು ಒಂದು ಆಯ್ತಲ್ಲ. ಕಾವೇರಿಯಮ್ಮನ ಈ ಸನ್ನಿಧಿಯಲ್ಲಿ ನಾವು ಮಾಡಬೇಕಾದದ್ದು ನಮ್ಮ ಉಳಿದ ಜಲಮೂಲವನ್ನು ರಕ್ಷಣೆ ಮಾಡಬೇಕು. ನಾವು ಪ್ರಕೃತಿ ಉಳಿದ್ರೆ, ಜಲಮೂಲ ಸರಿಯಾಗಿ ಉಳಿದ್ರೆ ಬದುಕಿ ಇರ್ತದೆ. ಇದರಲ್ಲಿ ಎಂತ ದೊಡ್ಡ ಸಂಸ್ಕೃತಿ ಇದ್ರೂ ಎಂತ ಪ್ರಯೋಜನ ಆಗುವುದಿಲ್ಲ. ಇನ್ನೊಂದು ಸಂಗತಿ ಹೇಳಿ ನಿಲ್ಲಿಸ್ತೇನೆ. ನಾನು ಹೇಳಿದೆ, ಸರ್ವೇ ಸಾಮಾನ್ಯವಾಗಿ ಧಾರ್ಮಿಕ ಉಪನ್ಯಾಸ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡುವುದಿಲ್ಲ. ಒಂದು ಭಿನ್ನವಾಗಿ ನಾನು ತೋಡಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. ನಮಗೇನಾಗಲೇ ಪ್ರಶ್ನೆ ಹಾಕೋದು, ನಮ್ಮ ಒಳಗಡೆ ಪರಿವರ್ತನೆ ಆಗಲಿಲ್ಲ ಅಂತ ಆದ್ರೆ, ನಮ್ಮ ಒಳಗಡೆ ಪರಿವರ್ತನೆ ಘಟಿಸಲಿಲ್ಲ ಅಂತ ಆದ್ರೆ ನಾವು ಎಂತ ಮಾಡಲಿಕ್ಕೆ ಸಾಧ್ಯ ಹೇಳಿ? ಬಾಳೆಹಣ್ಣು ತಿಂತೇವೆ. ತಿಂದ ಬಾಳೆಹಣ್ಣು ಮಾರನೇ ದಿವಸ ಬಾಳೆಹಣ್ಣಾಗಿ ಹೊರಗೆ ಹೋಗುತ್ತದೆ. ಅದು ತ್ಯಾಜ್ಯವಾಗಿ ಹೊರಗೆ ಹೋಗ್ತದೆ. ಅಲ್ಲಿ ಬಾಳೆಹಣ್ಣು ಪರಿಣಾಮಿ ಆಯಿತು. ಅದನ್ನೇ ಅಕ್ಕ ಮಹಾದೇವಿ ಹೇಳಿದ್ದು, ಪರಿಣಾಮ ಎಲ್ಲದವರಲ್ಲಿ ನೈವೇದ್ಯವನ್ನು ಒಳ್ಳೆಯದು ಅಂತ. ದೇವಸ್ಥಾನಕ್ಕೆ ಬಂದು ಬ್ರಹ್ಮಕಲಶ ಮಾಡಿ ನಮ್ಮ ಒಳಗೆ ಪರಿವರ್ತನೆ ಆಗಬೇಕಲ್ಲ. ಆ ಪರಿವರ್ತನೆ ಇಂಥ ಪರಿವರ್ತನೆ. ನಾನು ಹಾಗೆ ಹೇಳಿದೆ, ಆತ್ಮವತ್ ಸರ್ವಭೂತೇಷು, ಎಲ್ಲರ ಒಳಗೊಬ್ಬ ಭಗವಂತನಿದ್ದಾನೆ. ಎಲ್ಲರ ಒಳಗೊಬ್ಬ ಭಗವಂತನಿದ್ದಾನೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಮೊದಲು ನನ್ನೊಳಗೆ ದೇವರಿದ್ದಾರೆ ಅಂತ ನಮಗೆ ಅಲ್ಲಿಗೆ ಬರಬೇಕು. ನಾವು ಆಕಾರ ಕಳಚಬೇಕು. ನಮಗೆ ಎಂತಾಗಿದೆ ಅಂದ್ರೆ ಸ್ಟೇಟಸ್. ನಾನು ಬರ್ತಾ ಇರಬೇಕು ಅಂತಂದ್ರೆ ನನ್ನ ಇಷ್ಟು ಗಂಟೆಗೆ ಎತ್ತಬೇಕು ಅಂತ ನಾನು ಬರ್ತಾರೆ ಅಂತ ಡಾಕ್ಟರ್ ಹತ್ರ ಹೇಳಿದ್ದೆ. ಬರ್ತಾರೆ ಟೈರ್ ಪಂಚರ್ ಆಯ್ತು.
ಮತ್ತೆ ದೇವರ ದಯೆಯಲ್ಲಿ ಬೇರೆಯವರ ಸಹಾಯ ಸಿಕ್ಕಿತು. ನಾನು ಬಂದು ಸಭೆ ಶುರುವಾಯಿತು. ನನಗೆ ಒಂದು ಶಾಲು ಹಾಕಕ್ಕೆ ಯಾರೊಬ್ಬರ ಹೆಸರನ್ನು ಹೇಳಿದರು. ಅವರ ಹಾಕಕ್ಕಾಗಲ್ಲ, ನಾನು ನನ್ನ ಶಾಲು ಹಾಕಿದ್ರು. ಇದರ ಅರ್ಥ ಎಂತ ಗೊತ್ತಾ? ಸ್ವ ಇಚ್ಛೆ ನಡೆಯುವುದೇ ಇಲ್ಲ. ಸ್ವೇಚ್ಛೆ, ಸ್ವ ಇಚ್ಛೆ, ನನ್ನ ಇಚ್ಛೆ, ನನ್ನದಂಥದ್ದು ಯಾವುದು ನಡೆಯುವುದಿಲ್ಲ. ಉನ್ನತ ಯಾವುದು ಸ್ವ ಇಚ್ಛೆಯಿಂದ ಪರೇಚ್ಛೆ. ಸರಿ, ನಿನ್ನ ಮಾತು, ನನ್ನ ಮಾತಲ್ಲ, ನಿಮ್ಮ ಮಾತು, ಅದನ್ನು ಮೀರಬೇಕು. ಸ್ವೇಚ್ಛೆಯಿಂದ ಪರೇಚ್ಛೆ, ಪರೇಚ್ಛೆಯಿಂದ ದೈವೇಚ್ಛೆ. ಎಲ್ಲ ರಮಣೆ ನಡೆಸುವಂತ ನಮಗೆ ಯಾವಾಗ ಬರ್ತದೋ ಅವಾಗ ನಮ್ಮ ಆಕಾರ ಕಳಚುತ್ತೇವೆ. ನಾನು ದೊಡ್ಡವ, ನಾನು ಸಣ್ಣವ, ನಾನು ಪೊರದವ, ನಾನು ಸಪ್ರದವ, ನಾನು ಬಿಳಿಯವ, ನಾನು ಕಪ್ಪಿನವ, ನಾನು ಬ್ರಾಹ್ಮಣ, ನಾನು ಮತ್ತೊಬ್ಬ, ನಾನು ಮಗದಬ್ಬ, ನಾನು BJP, ನಾನು ಕಾಂಗ್ರೆಸ್, ಇದೆಲ್ಲ ನಾವೆಲ್ಲ ಕೊಟ್ಟುಕೊಂಡು ಆಕಾರ ಇದೆ. ಯಾವಾಗ ಈ ಆಕಾರ ಇಟ್ಟುಕೊಳ್ತೇವೋ ಅಲ್ಲಿಯವರೆಗೂ ಆ ನಿರಾಕಾರವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ನಿರಾಕಾರವನ್ನು ನಮಗೆ ಅನುಭವದಿಂದ ದೇವರು ಹೇಳಿದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಶಕ್ತಿ ಈ ರೀತಿ ನಮಗೆ ಅನುಭವಕ್ಕೆ ಬಂದಿದೆ. ಕಣ್ಣನ್ನು ಹೀಗೆ ಕಾಣುವುದಲ್ಲ, ಕಾಣುವುದು ಶಬ್ದದಿಂದ, ರೂಪದಿಂದ, ಸ್ಪರ್ಶದಿಂದ, ರಸದಿಂದ, ಗಂಧ, ಪರಿಮಳ, ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಅನುಭೂತಿ ಆಗುವುದು. ಆ ನಿರಾಕಾರದ ಅನುಭೂತಿ ಆಗುವುದು. ನಾವು ಆಕಾರ ಕಳಚಿಕೊಂಡ್ರೆ ಮಾತ್ರ ನಿರಾಕಾರದ ಅನುಭವ ನಮಗೆ ಆಗ್ತದೆ. ನಮ್ಮ ಒಳಗೊಬ್ಬರಿದ್ದಾನೆ, ಅವನ ಮನೆಯಲ್ಲೂ ಇದ್ದಾನೆ ಅಂತ ಯಾವಾಗ ನಮ್ಮೆಲ್ಲರಲ್ಲಿ ದೈವತ್ವ ಇದೆ ಅಂತ ನಮಗೆ ಗೊತ್ತಾಗ್ತದೆ, ಅವಾಗ ಬ್ರಹ್ಮ ಕಲಶ ಸಾರ್ಥಕ ಆಗ್ತದೆ. ಬ್ರಹ್ಮ ಕಲಶ ಜ್ಞಾನದ ಕಲಶ ಇದೆ. ಅಲ್ಲೇ ವೇದ ಮಂತ್ರಗಳ ಮೂಲಕವಾಗಿ, ತಾಂತ್ರಿಕ ಪದ್ಧತಿಯ ಮೂಲಕವಾಗಿ ಕಲಶ ದೇವತಾ ಶಕ್ತಿನ ಆವಾಹನ ಮಾಡ್ತಾರೆ. ನಮ್ಮ ಒಳಗಿನ ಕಲಶ ಬ್ರಹ್ಮಕಲಶ, ಜ್ಞಾನದ ಕಲಶ, ಅದಕ್ಕೆ ಅದು ನಿಮಗೆ ಅನುಭವಕ್ಕೆ ಬರಬೇಕು. ಒಳಗೆ ದೈವತ್ವ ಪ್ರತಿಷ್ಠೆ ಆಗಬೇಕು ಅಂತಿದ್ರೆ ಎಲ್ಲರಲ್ಲೂ ದೇವರಿದ್ದಾನೆ ಅನ್ನುವಂತಹ ಆತ್ಮಭಾವ ನಮ್ಮಲ್ಲಿ ಸದಾ ಜಾಗೃತಿ ಆಗಬೇಕು. ಅದಕ್ಕೆ ಶರಣಾಗತಿ ಈ ದೇವರ ಕಾರ್ಯಕ್ರಮ ಇದೆಲ್ಲವೂ ಕಾರಣ ಆಗ್ತದೆ. ಸ್ವಲ್ಪ ವಿಭಿನ್ನವಾಗಿ ನಾನು ಮಾತಾಡಿದೆ. ನನ್ನ ಮಾತಿನಲ್ಲಿ ನಿಮಗೆ ತಕರಾರುಗಳ ಪ್ರಶ್ನೆಗಳಿದ್ದರೆ ನಂತರ ಸಭೆಯ ನಂತರ ನನಗೆ ಪ್ರಶ್ನೆ ಮಾಡಿ, ತಪ್ಪಿದ್ರೆ ತಿದ್ದಿಕೊಳ್ತೇನೆ. ನಿಮಗೆಲ್ಲರಿಗೂ ಕೂಡ ಭಗವಂತನ ಮಹಾಲಿಂಗೇಶ್ವರನ ಅಖಂಡ ದಯೆ ಇರುತ್ತದೆ, ಕಾವೇರಿಯ ಕೃಪೆ ಇರುತ್ತದೆ, ಆಚಾರ್ಯರಾದ ಋಷಿಯಾಗಿದ್ದಂತಹ ವಾಸುದೇವ ತಂತ್ರಿಗಳ ಆಶೀರ್ವಾದ ಇರುತ್ತದೆ ಅನ್ನುವಂತಹ ಪ್ರಾರ್ಥನೆಯನ್ನ ಸಂಕಲ್ಪವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸ್ಫೂರ್ತಿದಾಯಕ ಆದ ಚೈತನ್ಯದಾಯಕ. ಆ ಚೈತನ್ಯವನ್ನು ನಾವು ಒಳಗೊಳ್ಳದೆ ಆ ದೇವರನ್ನ ಸಾಕ್ಷಾತ್ಕಾರವಾಗ್ತದೆ. ನಾವು ದೇವರನ್ನು ಒಳಗೊಂಡಾಗ ದೇವರು ನಮಗೆ ಸಾಕ್ಷಾತ್ಕಾರವಾಗ್ತದೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ನಾವು ಹೇಳ್ತೇವೆ. ಆ ಆಶಯ ಪೂರ್ಣವಾದಂತಹ ಮಾತುಗಳೊಂದಿಗೆ ಬಹಳ ಪ್ರಮುಖವಾಗಿ ನಮ್ಮೊಂದಿಗೆ ಮಾತನಾಡಿದಂತಹ ಶ್ರೀ ಲಕ್ಷ್ಮೇಶ ದೊಡ್ಡಕ ಪ್ರಾಥಮಿಕ ಚಿಂತಕರು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದೇನೆ. ಬಳಿಕ ಇದೀಗ ನಮ್ಮೊಂದಿಗೆ ಮಾತನಾಡಿದ್ದಾರೆ ಹಿರಿಯರಾದಂತಹ